ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಹಲ್ಲೆಲೂಯಾ. ನೀನು ಒಂದೇ ತಿಳ್ಕೋಬೇಕು, ನಿನಗೆ ಒಂದೇ ಬುದ್ಧಿ ಇರಬೇಕು, ಒಂದೇ ಚಿಂತೆ ಇರಬೇಕು. ನಾ ಯೇಸು ಸ್ವಾಮಿಗೆ ನಂಬಿದ್ದೀನಿ, ನಾನು ಯೇಸು ಸ್ವಾಮಿ ಚಿಂತದ ಪ್ರಕಾರ ನಡಿಲತ್ತಿದ್ದೀನ ಇಲ್ಲ. ನಿನಗೆ ಒಂದು ಡೌಟ್ ಇತ್ತ, ಪಾಸ್ಟರ್ ಹತ್ರ ಬಾ, ಒಂದು 10 ನಿಮಿಷ ಕೂತ್ಕೋ. ಪಾಸ್ಟ್ರೇ, ನನ್ನ ದೇವ್ರ ಮೇಲೆ ವಿಶ್ವಾಸ ಅದ, ನಂಬಿಕೆ ಅದ, ಭರವಸೆ ಅದ, ನಮ್ಮ ಕುಟುಂಬದ ಇಂಥ ಪರಿಸ್ಥಿತಿ ಅದ, ಮತ್ತೆ ನಾನು ಹೆಂಗೋ ನಾ ಹೇಳ್ತೀನಿ, ಅಮ್ಮ ನೀನ್ ಈ ತರ ನಡ್ಕೋ, ಈ ತರ ನೀ ನಡ್ಕೋ. ಈ ತರ ನಡ್ಕೊಳತ್ತರೆ 2 ವರ್ಷ 3 ವರ್ಷ ಇದ್ದಕ್ಕೆ ನೀ ಬೇಸರ ಆಗ್ಬೇಡ, ನೀ ನಿರಾಸೆಗೆ ಒಳಗಾಗ್ಬೇಡ. ಈ ಲೋಕದಾಗ ನಾನ್ ನಿನಗೆ ಮೋಸ ಮಾಡ್ಬೋದು, ಲೋಕದಾಗಿರಂತ ನಿನ್ ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ತಂದೆ ಮೋಸ ಮಾಡ್ಬೋದು. ಆದ್ರೆ ದೇವರಿಗೆ ನಂಬಿರುವ ದೇವರು ಎಂದಿಗೂ ಮೋಸ ಮಾಡಲ್ಲ. 2003ರಲ್ಲಿ ಬೈಬಲ್ ಕೈಯಲ್ಲಿ ಹಿಡಿತಾ ಇರುವಾಗ ನನ್ನ ಪರಿಸ್ಥಿತಿಯನ್ನು ನಾನು ಆಲೋಚನೆ ಮಾಡಿದ್ದೆ, ನನ್ನ ಬದುಕಿನ ಬಗ್ಗೆ. ಆದ್ರೆ ದೇವರು 2020